ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ಒಂದು ಸೌತೆಕಾಯಿ ಮತ್ತು ಹೀರೆಕಾಯಿದು ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಅಕ್ಕಿ ರೊಟ್ಟಿ ಅಥವಾ ಅಕ್ಕಿ ಥಾಲಿಪೀಠು ಅನ್ಬೋದು ಮತ್ತು ಹೀರೆಕಾಯಿ ಚಟ್ನಿ ಮಾಡೋಣ. ನೋಡ್ರಿ, ಫಸ್ಟ್ ನಾ ಇಲ್ಲಿ ಮುಳ್ಳು ಸೌತೆಕಾಯಿ ಇರ್ತಾವಲ್ರಿ, ಅವು ದಪ್ಪನ್ನು ಬರ್ತಾವಲ್ರಿ, ಅವ್ನು ಹಿಂಗೆ ಹೆರ್ಕೊಳ್ತೀನಿ ರೀ. ಹೆರ್ಕೊಂಡಾದ್ಮೇಲೆ ಅದಕ್ಕೇನದಲ್ರಿ, ಒಂದು ಮಿಕ್ಸರ್ ಬೌಲ್ ತೊಗೋಬೇಕ್ರಿ. ಮಿಕ್ಸರ್ ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಶುಂಠಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ನಿಮಗೆ ಎಷ್ಟು ಖಾರ ನೋಡಿಕೊಂಡು ನಾ ಇಲ್ಲಿ 3 ಹಾಕೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕ್ರಿ ಇದಕ್ಕೆ, ಅಂದ್ರೆ ಮಸ್ತ್ ರುಚಿ ಅನ್ನಿಸ್ತದೆ. ಇವನ್ನ ಮಿಕ್ಸರ್ ಮಾಡಿಕೊಂಡು ಅದು ಹಸಿಮೆಣ್ಸಿನ್ಕಾಯಿ ಶುಂಠಿ ಪೇಸ್ಟ್ ಅದಲ್ರಿ, ಅದನ್ನು ಈ ಸೌತೆಕಾಯಿಗೆ ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಹಿಂಗೆ ಹಾಕಿ ಇಡೋದ್ರಿಂದ ಸೌತೆಕಾಯಿ ಮೊದಲ ನೀರಿರ್ತದ ಮತ್ತು ಜಾಸ್ತಿ ನೀರು ಬಿಡ್ತದ್ರಿ. ಇದ್ರೊಳಗೆ ನಾವು ಒಂದು ಹನಿ ನೀರು ಬಳಸ್ಲಾರ್ದ ಮಾಡಿವಿ. ಸ್ವಲ್ಪ ಜೀರಿಗೆ ಹಾಕಿದೆ ಇದಕ್ಕೆ ಸೌತೆಕಾಯಿಗೆ. ಆಮೇಲೆ ಸ್ವಲ್ಪ ಜೀರಿಗೆ ಪುಡಿನೂ ಹಾಕಿದೆ. ಜೀರಿಗೆ ಪುಡಿ ಹಾಕಿದರೆ ಮಸ್ತ್ ಟೇಸ್ಟ್ ಕೊಡ್ತದ್ರಿ ಇದಕ್ಕೆ. ಆಮೇಲೆ ಸ್ವಲ್ಪ ಹಿಂಗೆ ಹಾಕಿದೆ, ಪೌಡ್ರ್ ಹಿಂಗೆ ಹಾಕಿದೆ. ಆಮೇಲೆ ಮತ್ತು ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಹಿಂಗೆ ಚಲೋ ತಂಗ ಕಲಿಸ್ಬೇಕ್ರಿ ಇದನ್ನು. ನೀರು ಜಾಸ್ತಿ ಬಿಡ್ತದ್ರಿ ಇದಕ್ಕೆ ಒಟ್ಟು ನೀರು ಹಾಕ್ಲಾರ್ದನ ಮಾಡೀವಿ ನೋಡ್ರಿ. ಇದು ಆ್ಯಕ್ಚುಲಿ ಉಪವಾಸಕ್ಕೂ ಬರ್ತದಂತ ಹೇಳ್ತಾರೆ ರೀ, ಯಾಕಂದ್ರೆ ನೀರು ಹಾಕಿರಂಗಿಲ್ಲ, ಮುಸುರಿ ಆಗಂಗಿಲ್ಲ ಅಂಥೇಳಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಇಷ್ಟು ಕಲಿಸಿ ಒಂದು 5 ನಿಮಿಷ ಇಟ್ಟರೆ ಸಾಕ್ರಿ, ಚಲೋ ನೀರು ಬಿಡ್ತದೆ ಇದು. ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿದೆ, ನಾ 3 ಸ್ಪೂನ್ 3 ಸೌಂಟ್ ಹಾಕಿದೆ, 3 ಬಟ್ಲಾನು ಅನ್ಬೋದು. ಇದಕ್ಕೆ ನೋಡ್ರಿ ಅಕ್ಕಿ ಹಿಟ್ಟು ಜೋಳದ ಹಿಟ್ಟದ ಕಾಂಬಿನೇಷನ್ನು ಮಾಡ್ಕೋಬೋದು, ಅಥವಾ ಅಕ್ಕಿ ಜೋಳ ಗೋಧಿ ಅದರದ್ದು ಕಾಂಬಿನೇಷನ್ ಮಾಡ್ಕೋಬೋದು. ನೋಡ್ರಿ, ನಾ ಒಟ್ಟು ನೀರು ಹಾಕ್ಲಾರ್ದನ್ನ ಕಲ್ಸಿನ್ರಿ ಇದನ್ನು. ಹಿಂಗೆ ಸ್ವಲ್ಪ ಮೆತ್ತಗೆ ಆಗ್ಬೇಕ್ರಿ ಇದು ಸ್ವಲ್ಪ. ಆಮೇಲೆ ಭಾಳ ಹೊತ್ತು ಈ ಹಿಟ್ಟು. ಭಾಳ ಹೊತ್ತು ಇಟ್ಬಿಟ್ರೆ ನೀರು ಅದು ಹಿಟ್ಟು ಏನಾಗ್ಬಿಡ್ತದಲ್ರಿ, ಮತ್ತು ತೆಳು ಆಗ್ಬಿಡ್ತದೆ ನೀರು ಬಿಟ್ಟು. ನೀವು ಅವಾಗಿಂದ ಅವಾಗ ಕಲಿಸಿ ಮಾಡ್ಬೋದು. ಇಲ್ಲಿ ನೋಡ್ರಿ, ಒಂದು ಹೀರೆಕಾಯಿ ತೊಗೊಂಡೆ, ಇದ್ರದ್ದು ಚಟ್ನಿ ಮಾಡ್ತೀನಿ ರೀ ಈಗ ಅಕ್ಕಿ ಥಾಲಿಪೀಠ ಜೊತೆ. ಇದು ಆ್ಯಕ್ಚುಲಿ ನೋಡ್ರಿ, ಇದು ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿದ್ದೆ ರೀ. ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕಿದೆ, ಖಾರ ಸ್ವಲ್ಪ ಖಾರ ಆಗ್ಬೇಕು, ಇದ್ರ ರುಚಿ ಆಗ್ತದೆ. ಹೀರೆಕಾಯಿ ಹಾಕಿದೆ ಇದಕ್ಕೆ. ಇದು ನಮ್ಮ ಅತ್ತೆ ಇದ್ದಾಳ್ರಿ ಹೊಸಪೇಟೆ ಒಳಗೆ, ಆ ಅತ್ತೆ ಹೇಳ್ಕೊಟ್ಟಿದ್ದು ನೋಡ್ರಿ ಈ ಚಟ್ನಿ. ಇದಲ್ರಿ, ಸುಮಾರು ಚಟ್ನಿ ಹೇಳ್ಕೊಟ್ಟಾಳ್ರಿ ಆಕಿ ನಮ್ಗೆ. ಸ್ವಲ್ಪ ಶೇಂಗಾ ಹಾಕಿದೆ, ಒಂದು 2 ಸ್ಪೂನ್, ಅಂದ್ರೆ ಅದು ಬಾಂಡಿಂಗ್ ಚಲೋ ಆಗ್ತದೆ ರೀ. ಆಮೇಲೆ ಎಳ್ಳು ಹಾಕ್ಬೇಕ್ರಿ. ಎಳ್ಳು ಹಾಕೋದ್ರಿಂದ ಒಂಥರ ರುಚಿ ಅನ್ನಿಸ್ತದ್ರಿ ಚಟ್ನಿಗಳೆಲ್ಲ. ಆಮೇಲೆ ಎಳ್ಳಿನ ಉಪಯೋಗ ಮಾಡ್ತಾ ಇರ್ಬೇಕ್ರಿ ಅಡುಗೆ ಒಳಗೆ ಯಾವತ್ತೂ. ಅದ್ರಾಗ ವಿಶೇಷವಾಗಿ ಇದ್ರೊಳಗೆ ಈ ಜನವರಿ ಒಳಗೆ ಮಾಡ್ಬೇಕ್ರಿ ಅದು ಎಳ್ಳಿನ ಉಪಯೋಗ. ಆಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ಬೇಕ್ರಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕೀನಿ ಇದಕ್ಕೆ. ಇಲ್ಲಿ ನೋಡ್ರಿ, ಹುಣಸೆ ಹಣ್ಣು ಹಾಕಿದೆ ಮತ್ತು ಜೀರಿಗೆನೂ ಹಾಕೀನಿ ರೀ ಇದಕ್ಕೆ. ಹುಣಸೆ ಹಣ್ಣು ಹಾಕೋದ್ರಿಂದ ಒಂಥರ ಉಪ್ಪು ಹುಳಿ ಖಾರ ಮಸ್ತ್ ಆಗ್ತದೆ ರೀ ಚಟ್ನಿ ಇದು. ಇದನ್ನು ಅಷ್ಟೇ ಒಂದು 5 ನಿಮಿಷ ಹಿಂಗೆ ತಾಳಿಸ್ಬೇಕ್ರಿ. ತಾಳಿಸಿ ಸ್ವಲ್ಪ ಕರ್ಬೇವು ಹಾಕಿದೆ. ಆಮೇಲೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ತೀನಿ ರೀ ಇದಕ್ಕೆ. ಹಿಂಗೆ ಸ್ವಲ್ಪ ತಾಳಿಸಿ ಒಂದು 5 ನಿಮಿಷ ಮುಚ್ಚಿಡ್ಬೇಕ್ರಿ ಇದನ್ನು, ಅಂದ್ರೆ ಗ್ಯಾಸ್ ಆಫ್ ಮಾಡಿ ಮುಚ್ಚಿಡಬೇಕು. ಉಪ್ಪು ಅದೆಲ್ಲ ಹಾಕಿ ಮುಚ್ಚಿಟ್ಬಿಡ್ಬೇಕು. ಅಂದ್ರೆ ಅವಾಗ ಏನಾಗ್ತದೆ ರೀ, ಅವು ಮೆತ್ತಗಾಗ್ತವೆ ಎಲ್ಲ, ಹೀರೆಕಾಯಿ ಎಲ್ಲ. ಅವಾಗ ಚಟ್ನಿ ಮಸ್ತ್ ಆಗ್ತದೆ. ಇದಕ್ಕೂ ಅಷ್ಟೇ, ಆದಷ್ಟು ನೀರು ಹಾಕ್ಲಾರ್ದ ಮಾಡಿದರೆ ಜಾಸ್ತಿ ಒಂದು 2-3 ದಿನ ಫ್ರಿಜ್ಜಿಂದ ಹೊರಗೆ ಇಟ್ಟರು ತಡೀತದೆ. ನೀರು ಹಾಕಿ ಮಾಡಿದರೆ ಫ್ರಿಜ್ನಾಗ ಇಟ್ಕೊಂಡ್ರೆ ಆಯ್ತು. ಈಗ ನೋಡ್ರಿ, ಇದೆಲ್ಲ ತಣ್ಣಗಾಗ್ಯದ. ಈಗ ಇದನ್ನು ಚಟ್ನಿ ಮಾಡ್ಕೊಂಬರ್ತೀನಿ. ನೋಡ್ರಿ ಎಷ್ಟು ಮಸ್ತ್ ಚಟ್ನಿ ಆಯ್ತು. ಹಸಿರು ಚಟ್ನಿ ಭಾರಿ ರುಚಿ ಇರ್ತದೆ ರೀ, ಖಾರ. ನಾನು ಇಲ್ಲಿ ಥಾಲಿಪೀಠದಲ್ರಿ, ಇದು ಬಟರ್ ಪೇಪರ್ ಅಂತಾರಲ್ಲ ಅಂಥದ್ದು ಒಂದು ತೊಗೊಂಡಿನಿ ರೀ. ಮಸ್ತ್ ಆಗ್ತದೆ ರೀ ಬಟರ್ ಪೇಪರ್. ಖರೇನ ಹೋಳ್ಗೆ ಪೇಪರು ಅಂತಾರೆ ಇದಕ್ಕೆ. ಹಿಂಗೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಮೀಡಿಯಮ್ ಸೈಜಿನ ಒಂದು ಇದನ್ನು ತೊಗೊಂಡು, ಹುಳ್ಳಿ ತೊಗೊಂಡು ಹಿಂಗೆ ಹಚ್ಬೇಕ್ರಿ ಇದನ್ನು. ಮೇಲೆ ಸ್ವಲ್ಪ ನೀರು ಇಟ್ಕೊಂಡಿನಿ, ಹಿಂಗೆ ಸ್ವಲ್ಪ ನೀರಿನ ಕೈ ತೊಗೊಂಡು ಮ್ಯಾಲೆ ಹಚ್ಚಿದ್ರೆ ಸ್ವಲ್ಪ ಇನ್ನೂ ಚಲೋ ತೆಳ್ಳಗೆ ಬರ್ತದೆ. ಎಷ್ಟು ತೆಳ್ಳಗೆ ಬರ್ತದೆ ಅಷ್ಟು ಒತ್ತಬೇಕ್ರಿ. ಮಸ್ತ್ ಆಗ್ತಾವ್ರಿ ಇವು ಥಾಲಿಪೀಠ. ಇದಿಷ್ಟು ಹಚ್ಚಿ ಹಂಚಿನ ಮೇಲೆ ಹಾಕಿ ಒಂದು ನಡು ಸ್ವಲ್ಪ ಇದು ಮಾಡಬೇಕು, ಅಂದ್ರೆ ಅಲ್ಲಿ ಚಲೋ ತಂಗ ಬೇಯ್ತದ್ರಿ. ಮ್ಯಾಲೆ ಒಂದು ಹನಿ ಎಣ್ಣೆ ಹಚ್ಚಿ ಅದಕ್ಕೆ ಹಂಚಿಗೆ ಹಾಕ್ಬಿಟ್ರೆ ಆತ್ರಿ. ಎಂಥ ಮಸ್ತ್ ಆಗ್ತಾವಂತೀರಿ ಇವನ್ನ ನೋಡ್ರಿ, ಮುಂಜಾನೆ ನಾಷ್ಟಕ್ಕೂ ಮಾಡ್ಕೋಬೋದು. ಬೇಡಪ್ಪ ಅಂತಂದ್ರೆ ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೂ ಮಾಡ್ಕೋಬೋದು ರೀ. ಭಾರಿ ರುಚಿ ಅನ್ನಿಸ್ತವ. ಮತ್ತು
ಭಕ್ರಿ ಚಪಾತಿ ಅಷ್ಟ ತಿನ್ನೋದು ಬೇಜಾರಾದಾಗ ಇಂಥವೇನಾರ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತದೆ ರೀ. ಇಲ್ಲಿ ನೋಡ್ರಿ ಎಷ್ಟು ಚಂದ ಬಂತು, ಬಟರ್ ಪೇಪರ್ಲೆ ಖರೇನ ಮಸ್ತ್ ಆಗ್ತಾವ್ರಿ. ಈಗ ಇನ್ನೊಂದು ತೋರಿಸ್ತೀನಿ ರೀ ನಾ. ಈ ಬುಟ್ಟಿ ಒಳಗೂ ಹಚ್ತಾರೆ ಕೆಲವೊಬ್ರು, ಬುಟ್ಟಿ ಒಳಗೂ ಭಾಳ ರುಚಿ ಆಗ್ತಾವೆ. ಇದನ್ನು ನೋಡ್ರಿ, ಆ್ಯಕ್ಚುಲಿ ಇದು ನಾ ಮಾಡಿದ ಥಾಲಿಪೀಠ ನಮ್ಮ ಅಮ್ಮಗೆ ಭಾರಿ ಪ್ರೀತಿ ರೀ ಇವು. ಅಕ್ಕಿ ಹಿಟ್ಟಿನ ಥಾಲಿಪೀಠ ಅಕ್ಕಿ ನಾ ಅಲ್ಲಿ ಹೋದಾಗರ ಅಕ್ಕಿ ಇಲ್ಲಿ ಬಂದಾಗ ಒಂದು ಫಿಕ್ಸ್ ಇರೋದ ನೋಡ್ರಿ ಇದು ಅಕ್ಕಿ ಹಿಟ್ಟಿನ ಥಾಲಿಪೀಠ. ಅದು ಮತ್ತು ಅಕ್ಕಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಸೇರ್ತದೆ, ಹಿಂಗೆ ಬುಟ್ಟಿ ಒಳಗೆ ಹಚ್ಬೇಕ್ರಿ ಅಕ್ಕಿಗೆ, ಭಾರಿ ಸೇರ್ತದೆ ರೀ. ಇದ್ರೊಳಗೂ ಮಸ್ತ್ ಆಗ್ತಾವ್ರಿ, ಬುಟ್ಟಿ ಒಳಗೆ ಹಚ್ಚೋದಕ್ಕೂ ಮಸ್ತ್ ಆಗ್ತಾವ್ರಿ ಇವು. ನೋಡ್ರಿ ಎಲ್ಲರೂ ಒಮ್ಮೆ ಮಾಡ್ಕೋತಿರಲ್ರಿ ಅಕ್ಕಿ ಹಿಟ್ಟಿನ ಥಾಲಿಪೀಠ. ನೋಡ್ರಿ ಈಗ ಬುಟ್ಟಿ ಒಳಗೆ ಹಚ್ತೀನಿ. ಇವನ್ನೂ ಅಷ್ಟೇ ರೀ, ಎಷ್ಟು ತೆಳ್ಳಗೆ ಸಾಧ್ಯದ ಅಷ್ಟು ಹಚ್ಬೋದು ರೀ, ಏನೂ ಇದು ಹರಿಯೋದಿಲ್ಲ, ಏನೂ ಆಗೋದಿಲ್ಲ. ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಫಸ್ಟ್, ಒಂದು ಎರಡಕ್ಕೆ ಎಣ್ಣೆ ಹಚ್ಚಿದ್ರೆ ಆಮೇಲೆ ಅವು ಸರಳ ಬರ್ಕೋತಾ ಹೋಗ್ತಾವ್ರಿ. ಇಲ್ಲಿ ನೋಡ್ರಿ ಬುಟ್ಟಿ ಒಳಗೆ ಹಚ್ಚಿಟ್ಟೆ, ಇದು ಒಂದು 5 ನಿಮಿಷ ಇದನ್ನ ಮುಚ್ಚಿಡ್ಬೇಕ್ರಿ, ಯಾಕಂದ್ರೆ ಬುಟ್ಟಿ ಒಳಗೆ ಇರ್ತದಲ್ರಿ. ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕ್ರಿ, ಎಂಥ ಮಸ್ತ್ ಥಾಲಿಪೀಠ ಆಗ್ತಾವ ನೋಡ್ರಿ. ಥಾಲಿಪೀಠ ಬಂತು ಈಗ ಹಂಚಿನ ಮ್ಯಾಲಿಂದ. ಈಗ ಬುಟ್ಟಿ ಒಳಗಿಂದು ನೋಡ್ರಿ ಎಷ್ಟು ಚಂದ ಬಂದದ, ಬುಟ್ಟಿ ಆಕಾರ ಒಳಗೆ ಬರ್ತದ್ರಿ ಅದು. ಮಸ್ತ್ ಥಾಲಿಪೀಠ ರೀ. ಅದ್ರಾಗಿದ್ದು ಅಕ್ಕಿ ಥಾಲಿಪೀಠ ಈ ಹೀರಿಕಾಯಿ ಚಟ್ನಿ ಮತ್ತು ಸ್ವಲ್ಪ ಬಿಸಿ ಇದ್ದಾಗ ತುಪ್ಪ ಚಟ್ನಿ, ಆರಿದ್ಮೇಲೆ ಮೊಸರು ಜೋಡಿ ಭಾರಿ ಅಂದ್ರೆ ಭಾರಿ ರುಚಿ ಅನ್ನಿಸ್ತದ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ಲಿಕ್ಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿರಿ. ಹಿಂಗೆ ಹೊಸ ಹೊಸ ಮತ್ತು ರುಚಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ವೀಕ್ಷಕರೇ. ಆಯಿತು ವೀಕ್ಷಕರೇ, ನಮಸ್ಕಾರ, ಶುಭ ದಿನ.